ಮತ್ತು ಇವು ಖೋಖಾಗಳು ಮೊದಲು ಇದ್ದಿದ್ದಿಲ್ಲ, ಇದು ಕ್ರಮೇಣವಾಗಿ ಬಂದಾವ. ಮತ್ತು ಇದಕ್ಕೆ ಇವ್ರ 8-8 ಸಾವಿರ 9 ಸಾವಿರ ಬಾಡಿಗೆ ತುಂಬ್ತಾರಂತ. ಇದು ಬಾಡಿಗೆ ಯಾರಿಗೆ ಹೊಂತದ? ನಾವು ಇಲ್ಲಿ GB ಪವಾರ್ ದೇಸಾಯಿ ವೃತ್ತದಲ್ಲಿ ಎಲ್ಲರೂ ಕೂಡಿರ್ತೀವಿ. ಇಲ್ಲಿ ಎಲ್ಲರಿಗೂ ಗೊತ್ತಿದ್ದಂಗ ಸರ್ಕಾರಿ ಆಸ್ಪತ್ರೆ ಮುಂದೆ ಮತ್ತು ಈ ಕಡೆ ಯೂನಿಯನ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಕಡೆ ಟ್ರಾಫಿಕ್ ಸಮಸ್ಯೆ ಭಾಳ ಅದ. ಇಲ್ಲಿ ಎಷ್ಟು ಮಂದಿ ಬರ್ತಾರಲ್ಲ, ಗಾಡಿ ನಿಲ್ಲಿಸ್ಲಿಕ್ಕೆ ಜಾಗಾನೂ ಇಲ್ಲ. ಮತ್ತು ಇಲ್ಲಿ ನೋಡ್ತಿರ್ತೀರಿ, ಇಲ್ಲಿ ಅತಿಕ್ರಮಣಗಳು 5 ಖೋಖಾ, ಈ ಕಡೆ 2, ಈ ಕಡೆ 3 ಇರ್ತಾವ. ಇದಕ್ಕೆ ನಾವು ಪುರಸಭೆ ಅವರಿಗೆ 2023ರಲ್ಲಿ ಒಂದು ಅಪ್ಲಿಕೇಶನ್ ಕೊಟ್ಟಿದ್ವಿ, ಮತ್ತು 2025 ಜುಲೈಯಲ್ಲೂ ಕೊಟ್ಟಿದ್ವಿ. ಈಗ ಪುರಸಭೆ ಅವರು ಅದಕ್ಕೇನು ಕ್ರಮಗಳನ್ನು ತೆಗೆದುಕೊಂಡಿರೋದಿಲ್ಲ. ಇದರಿಂದ ಏನಾಗ್ತದೆ ಅಂದ್ರೆ, ನಮಗೆ ದಿವಸ ಹೋಗೋರು ಬರೋರಿಗೆ ಟ್ರಾಫಿಕ್ ಪ್ರಾಬ್ಲಮ್ ಅದ. ಇಲ್ಲಿ ಪಾಪ ವಯಸ್ಕರು, ಶಾಲಾ ಮಕ್ಕಳು ಹೋಗ್ಲಿಕ್ಕೆ ಅಡಚಣೆ ಅದ. ಅಕಸ್ಮಾತ್ ನಾಳೆ ಏನ್ರಿ ಆಂಬ್ಯುಲೆನ್ಸ್ ಪಾಸ್ ಆಗ್ಬೇಕಂದ್ರೆ, ಒಂದು 4 ವೀಲರ್ ಪಾಸ್ ಆಗ್ಬೇಕಂದ್ರೆ ಜಾಗ ಇರೋದಿಲ್ಲ. ಮತ್ತು ಇವು ಖೋಖಾಗಳು ಮೊದಲು ಇದ್ದಿದ್ದಿಲ್ಲ, ಇದು ಕ್ರಮೇಣವಾಗಿ ಬಂದಾವ. ಮತ್ತು ಇದಕ್ಕೆ ಇವ್ರ 8-8 ಸಾವಿರ 9 ಸಾವಿರ ಬಾಡಿಗೆ ತುಂಬ್ತಾರಂತ. ಇದು ಬಾಡಿಗೆ ಯಾರಿಗೆ ಹೊಂತದ? ಪುರಸಭೆಗೆ ಅಂದ್ರೂ ಹೊಂಟಿಲ್ಲ. ಮತ್ತು ನಾವು ದಸ್ತಾವೇಜು, ಪುರಾವೆಗಳು, ನಕಾಶೆಗಳು ಎಲ್ಲ ಕೊಟ್ಟಿವಿ. ಇದು ಆ್ಯಕ್ಚುಲಿ ಒಂದು ರಸ್ತೆ ಯಾರಿಗೆ? ಜನರಿಗೆ ಹೋಗ್ಬೇಕು, ಜನರಿಗೆ ಸೌಲಭ್ಯಕ್ಕೆ ಯೂಸ್ ಆಗಬೇಕು. ಅದರ ಬದಲು ಇಲ್ಲಿ ಯಾರೋ ಖೋಖಾ ಹಾಕೊಂಡ ಬಾಡಿಗೆ ತಿನ್ಲಿಕ್ಕತ್ತಾರ. ಅದ ಮುನ್ಸಿಪಾಲ್ಟಿಗಂತೂ ಹೊಂಟಿಲ್ಲ, ಅದನ್ನು ನಮಗೆ ಗೊತ್ತದ. ಅದಕ್ಕೆ ನಾವು ಪುರಸಭೆಗೆ ರಿಕ್ವೆಸ್ಟ್ ಮಾಡಿ ಆಗ್ಯದ, ಅವ್ರೇನು ಕ್ರಮ ತಗೊಂಡಿಲ್ಲ. ಆಲ್ಮೋಸ್ಟ್ ಈಗ 6 ಮಂತ್ಸ್ 6 ತಿಂಗಳು ಆಗಿ ಹೋಗ್ಯದ. ಮತ್ತು 2023ರಲ್ಲಿ ಕೊಟ್ಟು 2 ವರ್ಷ ಆಗಿ ಹೋಯ್ತು. ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಅವರು ಇದನ್ನು ಲಕ್ಷಣಕ್ಕೆ ತಕ್ಷಣ ಇದಕ್ಕೇನ್ರಿ ಒಂದು ಕ್ರಮ ತಗೊಂಡು ನಮಗೆ ನಾಗರಿಕರಿಗೆ ಸೌಲಭ್ಯ ಮಾಡಿ ಕೊಡ್ಬೇಕಾಗ್ತದೆ. ನೀವು ನೋಡ್ತೀರಿ, ಇಲ್ಲಿ ನ್ಯಾಷನಲ್ ಹೈವೇ ಹೊಂಟದ, ಅಲ್ಲಿನೂ ಎಷ್ಟು ಪಾರ್ಕಿಂಗ್ ಪ್ರಾಬ್ಲಮ್ ಅದ ನಿಮ್ಗೆ ತೋರಿಸ್ತಾರೆ. ಒಂದು ಸ್ವಲ್ಪ ದಯಮಾಡಿ ಇದಕ್ಕೆ ಕ್ರಮ ಕೈಕೊಂಡು ಇಲ್ಲಿ ನಾವು ಲೀಗಲಿ ಯಾರು ಇದ್ದೀವಿ ಅವರಿಗೆ ನಾವು ಗರ್ಪಟ್ಟಿ ತುಂಬ್ತೀವಿ. ನಮಗೇನು ಒಂದು ಸ್ವಲ್ಪ ಸೌಲಭ್ಯ ಕೊಡ್ರಿ, ನಮಗೇನು ಒಂದು ಸ್ವಲ್ಪ ಮಾನ ಸನ್ಮಾನ ಕೊಡ್ರಿ, ನಮ್ಮ ಟ್ಯಾಕ್ಸ್ ಪೇಯರ್ಸಿಗೆ ಮಾನ ಸನ್ಮಾನ ಕೊಡ್ರಿ. ಹಂಗೆ ಮಾಡಿ ದಯಮಾಡಿ ಇದಕ್ಕೊಂದು ಏನ್ರ ಆಕ್ಷನ್ ತಗೊಳ್ಳಿ, ಸ್ವಚ್ಛ ಮಾಡ್ರಿ, ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡಿ. ಹಿಂದುಳಿದ ಮಕ್ಕಳಿಗಾಗಿ ವಿಶೇಷ ಮಾರ್ಗದರ್ಶನ, ಬೇಸಿಕ್ ಫೌಂಡೇಶನ್ ಬಲಪಡಿಸಿ ಕಲಿಕೆಯ ಭೌತಿಕ ಮಟ್ಟ ಹೆಚ್ಚಿಸಿ ಆತ್ಮವಿಶ್ವಾಸ ಬೆಳೆಸಲಾಗುತ್ತದೆ. ಆತ್ಮೀಯ ಪೋಷಕರೇ, ಒಮ್ಮೆ ನಮ್ಮ ಸಾರ್ಥಕ್ ನವೋದಯ ಕೋಚಿಂಗ್ ಕ್ಲಾಸ್ ತಂಡದೊಂದಿಗೆ ನಿಮ್ಮ ಮಗುವಿನ ಜೊತೆ ಸಂಪರ್ಕಿಸಿ ಮಗುವಿನ ಶೈಕ್ಷಣಿಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. 3ನೇ ತರಗತಿಯಿಂದ 8ನೇ ತರಗತಿಯ ಮಕ್ಕಳಿಗಾಗಿ ವಿಶೇಷ ಬೇಸಿಗೆ ಶಿಬಿರ ಪ್ರಾರಂಭ. ವಿಳಾಸ: ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಹತ್ತಿರ, ಜತ್ತಾ ರೋಡ್, ಅಥಣಿ.